ಚಿತ್ರಸುದ್ದಿ ಚಾನೆಲ್ಗೆ ಸ್ವಾಗತ. ಇವತ್ತು ಸ್ಪೆಷಲ್ ಚಿತ್ರ, ಸ್ಪೆಷಲ್ ಗೆಸ್ಟ್ ನಮ್ಮ ಜೊತೆ ಇದ್ದಾರೆ. ಅದೇ ಫಸ್ಟ್ ನೈಟ್ ವಿತ್ ದೇವ, ಪ್ರಥಮ್ ಸರ್ ಮತ್ತೆ ನಿಖಿತಾ ಸ್ವಾಮಿ ಅವರು. ನಮಸ್ತೆ ಸರ್. ನಮಸ್ಕಾರ ಸರ್. ಸರ್ ಹೇಳಿ, ಏನು ಸ್ಪೆಷಲ್ ಫಸ್ಟ್ ನೈಟ್ ವಿತ್ ದೇವ ಟೈಟಲ್ ಏನಕ್ಕೆ ಬಂತು ಸರ್? ಭಾರತದಲ್ಲಿ 143 ಕೋಟಿ ಜನಸಂಖ್ಯೆ, 143 ಕೋಟಿ ಜನಸಂಖ್ಯೆ ತಮ್ಮ ಹೆಂಡತಿ ಜೊತೆ ಫಸ್ಟ್ ನೈಟ್ ಹನಿಮೂನ್ ಮಾಡ್ಕೊಂಡು ಆಗಿರೋ ಜನಸಂಖ್ಯೆ. ನಾನು ದೇವ್ರ ಜೊತೆ ಮಾಡ್ಕೊಂಡ್ರೆ ಇದು ಸ್ಪೆಷಾಲಿಟಿ. ಈಗ ಎಲ್ರು 143 ಕೋಟಿ ಜನಸಂಖ್ಯೆ ಹೆಂಗೆ ಆಗಿರ್ತಾರೆ, ಯೂಶಲಿ ಅವ್ರ ಹೆಂಡತಿ ಜೊತೆ ಹನಿಮೂನ್ ಮಾಡ್ಕೊಂಡು ಫಸ್ಟ್ ನೈಟ್ ಮಾಡ್ಕೊಂಡು ಆಗಿರ್ತಾರೆ. ನಾನು ದೇವ್ರ ಜೊತೆ ಫಸ್ಟ್ ನೈಟ್ ಮಾಡ್ಕೊಂಡಿದೀನಿ. ಅದೇ ಈ ಸಿನಿಮಾದ ಸ್ಪೆಷಾಲಿಟಿ. ಮನುಷ್ಯ ಜೊತೆ ಮಾಡ್ಕೊಳ್ಬಹುದು, ದೇವ್ಗಳ ಜೊತೆ ಆಗಲ್ಲ. ಅಲ್ಲ, ಈ ತರ ಟೈಟಲ್ಗಳು ಆಲ್ಮೋಸ್ಟ್ ಉಪೇಂದ್ರ ಸರ್ಗೆಲ್ಲ ಈ ತರ ಟೈಟಲ್ಗಳು ಬರುತ್ತೆ. ನಿಮ್ ತಲೆಗೆ ಹೆಂಗೆ ಬಂತು ಸರ್ ಈ ತರ ಟೈಟಲ್ಗಳು? ನೋಡಿ, ಏನ್ ಗೊತ್ತಾ, ಟೈಟಲ್ ಯುನೀಕ್ ಆಗಿರ್ಬೇಕು, ಕ್ಯಾಚಿ ಆಗಿರ್ಬೇಕು. ಈಗ ನೋಡಿ, ಒಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಯಾವ್ದಾರ ಒಂದು ವಿಚಾರ ಜನಕ್ಕೆ ಅಟ್ರಾಕ್ಟಿವ್ ಆಗಿ ತಲುಪಿಸ್ಬೇಕು. ನಿಮ್ಗೆ ಒಂದ್ 3 ನಿಮಿಷದ ವಿಡಿಯೋ ಜನ ನೋಡಲ್ಲ. ಅವ್ರಿಗೆ ಸ್ಟಾರ್ಟಿಂಗ್ 10 ಸೆಕೆಂಡ್ ತನ್ನೇಲಿ ಹಾಕ್ಬಿಟ್ಟು ಏಯ್ ನೀನ್ ಬುದ್ಧಿ ಇದೆಯೇನೋ ಅಂತ ಹೇಳೋದು, ಸ್ಟಾರ್ಟಿಂಗ್ 10 ಸೆಕೆಂಡ್ ಕಟ್ ಮಾಡಿ ಹಾಕಿದ್ರೆ ಬುದ್ಧಿ ಇದೆಯಾ ಅಂತ ಯಾಕೆ ಬೈದ್ರು ಅನ್ಕೊಂಡು 3 ನಿಮಿಷ ನೋಡ್ತಾರೆ. ಅಂದ್ರೆ ಜನಕ್ಕೆ ಹಿಂಗೆ ನಂಬಿಸ್ಬೇಕು. ಜನಕ್ಕೆ ಯಾರಿಗೂ ಸಮಯ ಇಲ್ಲ. ಅಂಡ್ ಟೈಟ್ಲ್ ಯುನೀಕ್ ಆಗಿರ್ಬೇಕು. ಸಿನಿಮಾ ಕತೆ ಬಿಟ್ಟಿಂದ ಹೋಗಿಲ್ವಲ್ಲ. ಪೋಸ್ಟ್ ನೋಡಿ ಸರ್, ನೀವೇನ್ ಕಾಣಿಸ್ತದೆ? ನಾನು ಫಸ್ಟ್ ನೈಟ್ ರೆಡಿ ಆಗಿದ್ದೀನಿ, ನನ್ನಿಂದ ಇರೋದು ದೇವ. ಟೈಟ್ಲ್ ಏನಿದೆ, ಪೋಸ್ಟ್ ಬಿಟ್ಟು ನಾವೆಲ್ಲ ಹೋಗಿಲ್ವಲ್ಲ ಸರ್. ಹಿಂಗ್ ತೋರಿಸ್ಬಿಟ್ಟು ನಾನೇನಾರು ಬೇರೆ ದೇಶದ ಯಾವ್ದೋ ಒಂದು ಸಾಂಗ್ ಹಾಕೊಂಡು ಕೂತಿರೋದು, ಇನ್ಯಾವ್ದೋ ಫೈಟ್ ಹೊಡಿತಾರದು ಯಾವ್ದು ಹಾಕಿಲ್ಲ. ಕತೆ ಏನಿದೆ ಟೈಟ್ಲ್ ಇಂದ ಅದು ಜಸ್ಟಿಫೈ ಮಾಡಿದೀವಿ. ಟ್ರೈಲರ್ ನೀವು ನೋಡಿದ್ರೆ, ಟ್ರೈಲರ್ ಇಸ್ ಅನ್ ಇನ್ವಿಟೇಷನ್. ಟ್ರೈಲರ್ ನೋಡಿ ಡಿಸೈಡ್ ಮಾಡಿ. ಮನುಷ್ಯ ಜೊತೆ ಮಾಡ್ಬೋದು ಸರ್, ದೇವಗಳ ಜೊತೆ ಮಾಡಿ ಇನ್ನೂ ಉಳ್ಕೊಂಡಿದ್ದೀನಿ. ಅದೇ ಬೇರೆ ದೇಶಕ್ಕೆ ಯಾಕೆ ಹೋಗಿಲ್ಲ ಅಂತ ನಮ್ಗೆ ಇವಾಗ ಡೌಟ್. ಆಕ್ಚುಲಿ ಒಂದು ಸಾಂಗ್ ಫಾರಿನ್ ಮಾಡ್ಬೇಕು ಅಂತಿತ್ತು. ಕೇಳಿ ಸರ್, ಇದ್ರ ಬಗ್ಗೆ ಯಾಕೆ ಮಾಡ್ಲಿಲ್ಲ? ಆಗ್ಲಿಲ್ಲ ಸರ್. ಯಾಕಾಗ್ಲಿಲ್ಲ ಅಂದ್ರೆ ಸಮಯ ಹೊಂದಾಣಿಕೆ ಆಗಿಲ್ಲ. ದೆವ್ವಕ್ಕೆ ಪಾಸ್ಪೋರ್ಟ್ ಸಿಕ್ಕಿಲ್ಲ ಸರ್, ವೀಸಾ ಸಿಕ್ಕಿಲ್ಲ. ಮನುಷ್ಯಕ್ಕೆ ಕೊಡ್ತೀನಿ, ಇಂಥ ದೆವ್ಗಳಿಗೆ ಕೊಡಲ್ಲ. ನಾನು ನಿಜವಾಗ್ಲೂ ಟ್ರೈ ಮಾಡೋದಕ್ಕೆ ಕೇಳೋದ್ ನ್ಯಾಯ ಇದೆ. ಆ ರೊಮ್ಯಾಂಟಿಕ್ ಸಾಂಗ್ ಆದ್ಮೇಲೆ ಇನ್ನೊಂದಿತ್ತು. ಆಕ್ಚುಲಿ ಮನುಷ್ಯಕ್ಕೆ ಕೊಡ್ತೀವಿ ಸರ್, ದೆವ್ಗಳಿಗೆಲ್ಲ ಕೊಡಲ್ಲ ಸರ್. ಪ್ಲೀಸ್, ಅವ್ನ ರಿಜೆಕ್ಟ್ ಮಾಡುತ್ತೆ. ನಾನು ಮುಂದೆ ಮುಖದ ಮುಂದೆ ಹೆಂಗ್ ಹೇಳಕ್ಕಾಗತ್ತೆ? ನೀವು ದೆವ್ವ ನಿಮ್ಗೆ ರಿಜೆಕ್ಟ್ ಮಾಡಿದಾರೆ, ಗೆಟ್ ಔಟ್ ಅಂತ ಹೇಳಿದಾರೆ ಅಂತ ಹೇಳಕ್ಕಾಗತ್ತಾ? ಅದನ್ನ ತಡ್ಕೊಳತ್ತಾ ಹೆಣ್ಮಗು? ಸರಿ, ಮಗು ಅಲ್ಲ, ಮಗುಲಿರೋ ದೆವ್ವ ತಡ್ಕೊಳತ್ತಾ? ಇಲ್ಲ. ಫಾರಿನ್ ಸಾಂಗ್ ನಿಜವಾಗಿ ನಮ್ಗೆ ಎಲ್ಲಾ ಸಿನಿಮಾದಲ್ಲೂ ಇದೆ. ಕರ್ನಾಟಕದಲ್ಲೇ ಫಾರಿನ್ ಸಾಂಗ್ ಇದೆ. ಕೊಕೆನ್ಗೆ ನೆಕ್ಸ್ಟ್ ವೀಕ್ ಇದಕ್ಕೆ ಹೋಗ್ತಾ ಇದೀವಿ, ಯಾವ್ದೋ ರಷ್ಯಾಗ ಹೋಗ್ತಾ ಇದೀವಿ. ಬಹುಶಃ ಇದು ರಿಲೀಸ್ ಆಗಿ ಒಂದು 2 ವೀಕ್ಸ್. ಪ್ರೊಡ್ಯೂಸರ್ ನ ಕರ್ಸಿ ಸರ್, ಮಾತಾಡೋಣ. ಅದೇನಿದೆ ಆಯ್ತು, ಅದೇ ವಿಚಾರಕ್ಕೆ ಬರ್ತೀನಿ. ಅಂದ್ರೆ ತಪ್ಪೇನು ಇಲ್ಲ ಇವ್ರದ್ದು. ಈ ಸಿನಿಮಾ ನನ್ ಟೈಟ್ಲ್ ಕೊಟ್ಟಾಗ ಇದು ಕೊಡ್ಬೇಕಾಗತ್ತಲ್ಲ ಸರ್, ಫಾರಿನ್ ಸಾಂಗ್ ಎಂದಾಗ ಡೀಟೇಲ್ಸ್ ಕೊಡ್ಬೇಕಲ್ಲ. ಅಂದ್ರೆ ಪಾಸ್ಪೋರ್ಟ್ ಅಥಾರಿಟಿ ಮತ್ತೆ ವೀಸಾಗೆ ಅವ್ರು ಮನುಷ್ಯ ದೆವ್ವ ಕೊಡಲ್ಲ ಸರ್, ಎಲ್ಲೂ ರೂಲ್ಸ್ ಇಲ್ಲ. ಆ ದೇಶದವ್ರು ವೀಸಾ ಕೊಡತ್ ಸರ್. ನಾವು ನಿಮ್ಗೋಸ್ಕರ ಬಿಟ್ಕೊಡ್ತೀವಿ. ದೆವ್ವ ಅದ್ರ ಪಾಡಿಗೆ ಅದು ಒಬ್ಬ ಇಲ್ಲ 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 ನಿಮಗಾಗ್ಲಿಲ್ಲ ದೆವ್ವನ್ ಇಲ್ಲ ಇಲ್ಲ ಒಪ್ಕೊಂಡ್ರ ಸರ್? ಇಲ್ಲ ಸರ್, ನಿಜ ಸರ್. ನನ್ಗೆ ಮನುಷ್ಯನ್ ಮೇಂಟೈನ್ ಮಾಡೋದೇ ಕಷ್ಟ ಸರ್ ಈಗಿನ ಕಾಲದ. ಒಬ್ಬ ಮನುಷ್ಯನ್ ಸರ್ ಒಂದ್ ಒಳ್ಳೆ ಕಾಮೆಂಟ್ ಒಬ್ಬನ ಕೈಲಿ ಹಾಕ್ಸೋದೇ ಕಷ್ಟ ಇಲ್ಲ ಸರ್. ಇನ್ನು ದೆವ್ವನ ಒಪ್ಸಿ ಮಾಡೋದು ಇನ್ನೆಷ್ಟು ಕಷ್ಟ ಯೋಚನೆ ಮಾಡಿ. ನಿಮ್ಗೆ ಈ ಸಿನಿಮಾದ ಹೆಚ್ಚುಗಾರಿಕೆ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಸಿನಿಮಾ ಕತೆ ನಿಮ್ಗೆ ಇವ್ರು ನೋಡ್ ಕಲಿಬೇಕು ಸರ್. ಬಹಳಷ್ಟು ಜನಕ್ಕೆ ನಾನು ಹೇಳ್ತೀನಿ, ಹೊಸಬ್ರು ನಟಿರು ಯಾರಾಗ್ಬೇಕು ಅಂತ ಇವ್ರು ನೋಡ್ ಕಲೀರಿ. ಪಾತ್ರದಲ್ಲಿ ಪರಕಾಯ ಪ್ರವೇಶ ಮಾಡಿ ಅಂತಲ್ಲ, ದೆವ್ವ ಪರಕಾಯ ಪ್ರವೇಶ ಮಾಡಮ್ಮ ಅಂತ ಶಾರ್ಟ್ ಹೇಳಿದೆ. ಕತೆ ಹೇಳಿದ ದಿನ ಮಾಡದಂತ ದೆವ್ವ ಇವತ್ತಿಗೂ ಹೋಗಿಲ್ಲ. ನನಗೆ ಒಡದೆ ಅನ್ಕಳಿ, ನಿಖಿತನ್ ಕೊಡದಿಲ್ಲ, ಆ ದೆವ್ವ ಕೊಡಿತಾ ಇರೋದು ನಾನು. ದೆವ್ವ ಹೊಡಿಯಲ್ಲ, ದೆವ್ವ ಹೊಡಿಯಲ್ಲ. ನೋಡಿ ಹಿಂಗೆ ಇದಕ್ಕೆ ಇಷ್ಟೊಂದು ಬಿಲ್ಡಪ್ ಬೇಕಿಲ್ಲ. ಅಲ್ಲಲ್ಲ, ತಾಕತ್ ಇದ್ದಿದ್ರೆ ನೀವು ಹೊಡಿಬೋದಿತ್ತು. ಇಲ್ಲ ಅಂದ್ಮೇಲೆ ಮೇಡಮ್ ಹೇಳಿ, ನೀವು ಹೆಂಗ್ ಒಪ್ಕೊಂಡ್ರಿ ಪ್ರಥಮ್ ಸರ್ ಜೊತೆ? ಒಪ್ಕೊಂಡ್ರಿ ಏನ್ ಮಾತ್ ಸರ್ ಅದು? ಅಲ್ಲ, ಏನ್ ಪ್ರಶ್ನೆ? ಏನ್ ಪ್ರಶ್ನೆ? ನಿಮಿಷ, ಹೆಂಗ್ ಒಪ್ಕೊಂಡ್ರಿ ಅಂತ ಏನ್ ಪ್ರಶ್ನೆ? ಹೆಂಗ್ ಒಪ್ಕೊಂಡ್ರಿ? ಅಲ್ಲ, ಏನು ವಾಟ್ಸ್ ರಾಂಗ್ ಇನ್ ದಟ್? ವಾಟ್ಸ್ ರಾಂಗ್ ವಿತ್ ಪ್ರಥಮ್? ಅದನ್ನ ಕೇಳಿ. ಅಲ್ಲ, ನಿಮ್ಮಂತ ಲೆಜೆಂಡ್ ಆಕ್ಟರ್ ಜೊತೆ ಇವರು ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಾ ಕಣಣ್ಣ, ಕಲಾವಿದ ಕಣಣ್ಣ. ನಾನು ಎಂತೆಂತಾನು ನೋಡಿದೀನಿ ಸರ್. ಲೆಜೆಂಡ್ ಅಣ್ಣವರು, ಲೆಜೆಂಡ್ ವಿಷ್ಣು ಸರ್, ಲೆಜೆಂಡ್ ಅಂಬರೀಷ್ ಅಣ್ಣ, ಲೆಜೆಂಡ್ ಶಂಕರ್ ನಾಗ್, ಲೆಜೆಂಡ್ ಅಪ್ಪು ಸರ್. ಇವರು ಲೆಜೆಂಡ್. ಲೆಜೆಂಡ್ ಉದಯ್ ಕುಮಾರ್, ಲೆಜೆಂಡ್ ಕಲ್ಯಾಣ್ ಕುಮಾರ್, ಲೆಜೆಂಡ್ ತೂಗುದೀಪ್ ಶ್ರೀನಿವಾಸ್, ಲೆಜೆಂಡ್ ಸುಂದರ್ ಕೃಷ್ಣಾರಸ್. ಇವರು ಲೆಜೆಂಡ್. ಪ್ರಥಮ್ ಸರ್ ನಟ ಭಯಂಕರ. ಈಗ ಕಲಿತಾ ಇದ್ದೀನಿ ಸರ್ ನಾನು. ನಟ ಭಯಂಕರ, ಇವ್ರದ್ದು ನಟನೇ ಭಯಂಕರ. ನಟನೆಯೇ ಭಯಂಕರ. ನಾನು ನಟ ಭಯಂಕರ, ಇವ್ರದ್ದು ನಟನೆಯೇ ಭಯಂಕರ. ಹೇಳಿ ಮೇಡಮ್ ನೀವು. ಈ ತರದ ಐ ಥಿಂಕ್ ಈ ಸಿನಿಮಾ ಸ್ಟಾರ್ಟಿಂಗ್ ಅಲ್ಲಿ ಬಂದಿ ಕತೆ ಪ್ರಥಮ್ ಅವರೇ ನನ್ಗೆ ಹೇಳಿದ್ದು. ಬೇರೆ ಏನೇನೋ ಪಾತ್ರ ಇದರಲ್ಲಿ ಇದಿತ್ತು. ಸೊ ಬೈ ಮಿಸ್ಟೇಕ್ ನಾನು ಈ ಕ್ಯಾರೆಕ್ಟರ್ಗೆ ಬಂದು ಬೈ ಮಿಸ್ಟೇಕ್ ಆಗಿ ಬಂದ್ಬಿಟ್ಟೆ. ಅದೇ ನೀವು ಆಲ್ಮೋಸ್ಟ್ ಎಲ್ಲ ಬೇರೆ ತರ ಕ್ಯಾರೆಕ್ಟರ್ಗಳು ಮಾಡ್ತಾ ಇದ್ರಿ, ಇದು ಡಿಫ್ರೆಂಟ್ ಆಗಿದೆ ಕ್ಯಾರೆಕ್ಟರ್. ಬೈ ಮಿಸ್ಟೇಕ್ ಆಗಿ ಸಿನಿಮಾ ಈ ಪಾತ್ರ ನನಗೆ ಸಿಕ್ಬಿಡ್ತು ಅಷ್ಟೇ. ಇಷ್ಟನ್ನ ಹೇಳಕ್ ಇಷ್ಟಪಡ್ತೀನಿ. ಒಪ್ಕೊಂಡಿಲ್ಲ ಸರ್, ನಾನು ಅದನ್ನ ಹೇಳಿದ್ದು. ಬೈ ಮಿಸ್ಟೇಕ್ ಆಗಿ ಆಗೋಯ್ತಿದ್ದು.
ಅಂದ್ರೆ ನಂಗೆ ಅರ್ಥ ಇಲ್ಲ ಮಿಸ್ಟೇಕ್ ನಂಗೆ ಅರ್ಥ ಏನ್ ಆಗಿಲ್ಲ. ಗೊತ್ತಾ, ಪ್ರಥಮ ಅವರು ಇದಕ್ಕೆ ಬಾಂಬೆ ಹುಡುಗಿನ ಕರ್ಸಿದ್ರು ಫಸ್ಟ್ ಈ ಕ್ಯಾರೆಕ್ಟರ್ಗೆ. ಹೌದು, ಬಾಂಬೆ ಅವರೇ ಬೇಕು ನನ್ಗೆ, ಕನ್ನಡದವ್ರು ಯಾರು ಇಲ್ಲ, ನಂಗೆ ಅಲ್ಲಿಂದನೇ ಬೇಕು ಅಂತ ಪಾಪ ಕರ್ಸಿದ್ರು. ಸುಳ್ಳು ಸುಳ್ಳು. ಆಮೇಲೆ ಬಾಂಬೆ ಅವರು ಇಲ್ಲ 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 ಕೇಳಿಸ್ಕೊಳ್ಳಿ. ಇಲ್ಲ 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 ಆಕ್ಚುಲಿ ಫಸ್ಟ್ ಇದ್ದಿದ್ದು ಬೇರೆಯವ್ರು, ನಿಜ. ನಾನು ಆಯ್ಕೆ ಮಾಡಿದ ದೆವ್ವದ ಪಾತ್ರಕ್ಕೆ ನಿಜ. ದೆವ್ವ ಏನ್ ಬೇಕು, ಇವರೇ ನಿಜವಾದ ದೆವ್ವ ಅಂತ ನಮ್ಗೆ ತಲೆಯಲ್ಲಿ ಇತ್ತು. ದೆವ್ವದ ಎಲ್ಲ ಕ್ವಾಲಿಟಿನ ಇತ್ತು. ಅಂದ್ರೆ ಯಾವ ತರ ಸರ್ ದೆವ್ವದ ಎಲ್ಲ ಕ್ವಾಲಿಟಿ ಅಂದ್ರೆ? ಅಂದ್ರೆ ಅದು ದೆವ್ವಕ್ಕೆ ಅಂತ ಒಂದು ಕ್ವಾಲಿಟಿ ಇರುತ್ತೆ. ಮನುಷ್ಯನ ಹಿಂಸಿಸೋದು, ಒಂದು ನರಭಕ್ಷಕ ಮಾತಲ್ಲಿ, ಬುದ್ಧಿಯಲ್ಲಿ ಸರಿಯಾಗಿ ಕೌಂಟರ್ ಕೊಡೋದು, ಅವ್ರು ತಡ್ಕೊಳಕ್ಕಾಗ್ದೇ ಇರೋದು, ಈ ಥರದ್ದೆಲ್ಲ ಇರುತ್ತೆ. ಸೊ ಹಂಗಾಗಿ ಅದನ್ನ ಹೇಳ್ತೀನಿ. ನಂಗೆ ದೆವ್ವದ ಪಾತ್ರ ಮಾಡೋರ್ ಬೇಕಿತ್ತು, ನಿಜವಾದ ದೆವ್ವ ಬೇಕಿರಲ್ಲ. ನಿಜವಾದ ದೆವ್ವನೇ ಬಂದಾಗ ನಾನು ಒಂದು ನಿಮಿಷ ಈಗ ಆಯ್ತು, ಮೈಸೂರು ಹುಲಿ ಅಂತ ಹೇಳ್ತೀವಿ. ಬಾಂಬೆಯಿಂದ ಬನ್ನಿ, ಅದೇ ಬಾಂಬೆ ಬನ್ನಿ. ಈಗ ಬೆಂಗಳೂರು ಹುಲಿ, ಬೆಂಗಳೂರು ಸಿಂಹ, ಇವನೊಂಥರ ಸಿಂಹ ಇದ್ದಂಗೆ ಇರ್ತೀವಿ. ಸಿಂಹ ಅಂತ ಹೇಳಕ್ ಖುಷಿ ಪಡ್ತೀವಿ. ನಿಜವಾದ ಸಿಂಹ ಬಂದ ಮುಂದೆ ಇರ್ತೀವ ನಾವು. ಹಂಗನೆ ವ್ಯಕ್ತಿಯಾಗಿ ಬಹಳ ಖುಷಿ ಪಡ್ತೀವಿ. ಆಯ್ತಾ, ಅಲ್ಲಿದ್ದಂತ ತುಂಬಾ ಇದು ನಮ್ಗೆ ಕಷ್ಟ ಆಯ್ತಿತ್ತು. ಸರಿ, ಬಾಂಬೆ ಅವರು ಆಕ್ಚುಲಿ ಈ ಸಿನಿಮಾ ಮಾಡೋಣ ಅಂತ ಫಸ್ಟ್ ಫೈನಲ್ ಆಗಿತ್ತು ಆಕ್ಚುಲಿ. ಬಟ್ ಅದು ಸ್ವಾಮಿ ಅವ್ರಿಗೆ ನಾನು ಹೇಳಿದೆ, ಕನ್ನಡದವ್ರು ಫಸ್ಟ್ ಮಾಡೋಣ ಅಂತ. ಆಮೇಲೆ ಆಯ್ತು, ಇದಕ್ಕೆ ಯಾರು ಬೇಕು ಅಂದ್ರೆ ದೇವ್ದ ಪಾತ್ರಕ್ಕೆ ಒಬ್ರು ಇರ್ಲಿ ಅಂತ. ಇಲ್ಲ, ದೇವ್ದ ಪಾತ್ರಕ್ಕೆ ಅಂತ ಫೈನಲ್ ಆಯ್ತು. ನಾನು ಕತೆ ಎಲ್ಲ ಮಾಡಿದಾಗ ಫೋಟೋ ಶೂಟ್ ಮಾಡಿದ್ವಿ ಸರ್. ಅವ್ರ ಪೇಮೆಂಟ್ ಎಲ್ಲ ಆಗೋಯ್ತು, ದೊಡ್ಡ ಪೇಮೆಂಟೇ ಕೊಟ್ಟಿದ್ದು. ಸೊ ಫೈನಲ್ ಆಗೋಗಿತ್ತು. ಹೌದು, ನಮ್ಗೆ ಚಿಕ್ಕ ಪೇಮೆಂಟ್ ಕೊಟ್ಟಿದ್ರು, ನಿಮ್ಗೂ ದೊಡ್ಡದೇ ಕೊಟ್ಟಿದ್ರಿ ಸರ್. ಅವ್ರು ಕತೆ ಕೇಳಿದ್ದೀನಿ, ದೆವ್ವ ಕನ್ವರ್ಟ್ ಅಲ್ಲ. ನಿಮ್ಗೆ ನಾಗವಲ್ಲಿ ಕಥೆನ ಸೌಂದರ್ಯ ಕೇಳ್ತಾ ಕೇಳ್ತಾ ಆವರ್ಸ್ಕೋತು. ನಾಗವಲ್ಲಿ ಹಿಂಗ್ ನಿಂತ್ಕೋತಾ ಇದ್ಲಂತೆ, ಈ ನನ್ ನಾಗವಲ್ಲಿನ ಅಂತ ಪ್ರಥಮ್ನ ನೋಡ್ತಾ ನೋಡ್ತಾ ದೆವ್ವ ಬರ್ತಾ. ಕತೆ ಕೇಳಿದ ದಿನಾನೇ ದೆವ್ವ ಆಗೋದ್ರು. ಅವರೆಲ್ಲ ಅವರು ಒಂದ್ ನಿಮಿಷ ಇನ್ನೂ ಹೋಗಿಲ್ಲ. ನಿಮ್ಗೆ ಪಾತ್ರದ ಪ್ರಥಮ್ ನೀವು ಇನ್ನೂ ಇದ್ದೀರಲ್ಲ, ಅದಕ್ಕೆ ಇನ್ನೂ ಹೋಗಿಲ್ಲ, ಹೋಗುತ್ತೆ. ಪಾತ್ರದ ಸುಮ್ಮನೆ ಪಾತ್ರದ ಪರಕಾಯ ಪ್ರವೇಶ ಅಂತ ಹೇಳಿದ್ರೆ ಏನ್ ಹೇಳಿ? ಕತೆ ಕೇಳಿದಾಗ ಈಗ ಫಾರ್ ಎಕ್ಸಾಂಪಲ್ ಈ ಕಾಂತಾರದಲ್ಲಿ ರಿಷಬ್ ಶೆಟ್ಟಿ ಆ ಪಾತ್ರ ಮಾಡ್ಬೇಕಾದ್ರೆ ಮಾತ್ರ ಮೈ ಮೇಲೆ ದೇವರ ಆಹ್ವಾನ ಮಾಡೋದು. ಆ ದೇವರನ್ನ ನಾನು ಇವತ್ತು ಗೌರವಿಸ್ತೀನಿ, ಖುಷಿ ಇದೆ. ಜೋಗಿ ಫಿಲಮ್ ಅಲ್ಲಿ ಶಿವಣ್ಣನ್ಗೆ ಪಾತ್ರದ ಪರಕಾಯ ಮಾಡಿದ ಕ್ಲೈಮ್ಯಾಕ್ಸ್ ಎಲ್ಲ ಆಕ್ಷನ್ ಬಂತು. ಓಂ ಕ್ಲೈಮ್ಯಾಕ್ಸ್ ಅಲ್ಲಿ ಪರಕಾಯ ಪ್ರವೇಶ ಮಾಡಿದ ಬಂತು. ಇವರು ಯಾರು ದೇವ್ ಕತೆ ಕೇಳ್ತಿದ್ದ ಪರಕಾಯ ಪ್ರವೇಶ ಅಂತ ಹೇಳಿದೆ ಬಂದ್ ತುಪ್ಪಕ್ಕೂ ಸೇರ್ಕೊಂಡ್ಬಿಡ್ತು. ಅವತ್ತಿಂದ ಹೋಗಿಲ್ಲ ದೇವ್. ಹಂಗೆ ಪ್ರಥಮ್ ಇರೋದ್ರಿಂದ ಪ್ರಥಮ್ ಹೋದ್ರೆ ನಿಮಿಷ ಹೇಳ್ತೀನಿ ಕೇಳಿ. ನನ್ಗೆ ಆಕ್ಟ್ ಮಾಡೋ ದೆವ್ವ ಬೇಕಿತ್ತು, ದೇವ್ರ ಜೊತೆ ಜರ್ನಿ ಮಾಡುವಂತ ದೆವ್ವ ಬೇಕಿಲ್ಲ. ಬಟ್ ಈ ದೆವ್ವ ಹಂಗೆ ಬಂದು ಸೇರ್ಕೊಂಡೈತೆ, ಬಿಟ್ಟು ಹೋಯ್ತಾ ಇಲ್ಲ. ಸಿನಿಮಾ ರಿಲೀಸ್ ಆದ್ಮೇಲೆ ಹೋಯ್ತದೆ, ಒಳ್ಳೇದಾಗ್ಲೇ ದೆವ್ವ ಅದಾದ್ಮೇಲೆ ಯಾವ್ದೋ ಹುಣಸೆ ಮರಕ್ಕೆ ಜ್ಞಾತ ಕಳ್ತದೆ ಅಂತ ನಾನು ನಂಬಿದ್ದೀನಿ. ಸೊ ಇವ್ರ ಪರ್ಫಾರ್ಮೆನ್ಸ್ ನೋಡಕ್ಕೆ, ಇದು ಆಕ್ಚುಲಿ ಉಪ್ಪಿ ಸಾರ್ದು ಒಂದು ರೆಸಾರ್ಟ್ ಇದೆ. ಆ ರೆಸಾರ್ಟ್ ಇಂದ ಆಚೆ ಅವ್ರದ್ದೊಂದು ಮನೆ ಶೂಟಿಂಗ್ ಹೌಸ್ ಇದೆ. ಶೂಟಿಂಗ್ ಹೌಸ್ ವೈಟ್ ಹೌಸ್ ಅಲ್ಲಿ. ನಿಮ್ಗೆ ದೆವ್ವಗಳು ಬಂದು ಕೂತ್ಕೊಳ್ಳೋರಿ ಪರ್ಫಾರ್ಮೆನ್ಸ್ ನೋಡಕ್ಕೆ. ನಿಮ್ಗೆ ಯಾರು ಪಾಠ ಕೇಳ್ಬೇಕಾದ್ರೆ, ಸಂಗೀತ ಬಂದಾಗ ನಿಮ್ಗೆ ತುಂಬಾ ದೊಡ್ಡ ಸಂಗೀತ ವಿದ್ವಾಂಸ ಆಡ್ಬೇಕಾದ್ರೆ ಕೇಳ್ತಿರ್ತಾರೆ ಗೊತ್ತಾ, ಪಕ್ಕದಲ್ಲಿ ಕೂತ್ಕೊಂಡು ಕೇಳ್ತಿರ್ಕೊಂಡು. ಅವನು ಏಕಲವ್ಯ ಅರ್ಜುನ್ ಪಾಠ ಮಾಡ್ಬೇಕಾರೆ, ದ್ರೋಣಾಚಾರ್ಯ ಪಾಠ ಮಾಡ್ಬೇಕಾರೆ ಹಿಂಗೆ ಬಂದ ಅರ್ಜುನ್ ಪಾಠ ಮಾಡ್ಬೇಕಾರೆ ಏಕಲವ್ಯ ಕದ್ದು ತಿಳ್ಕೊಂಡಂತೆ ಹೆಂಗ್ ಬಾಣ ಬಿಡೋದು ಅಂತ ದೂರದಲ್ಲಿ ನೋಡಿ ನೋಡಿ ಗುರುಗಳ ಹತ್ರ ಕಲ್ತ್ಕೊಂಡ. ಇವ್ನು ಏಕಲವ್ಯ ನೋಡಿ ಹೆಂಗೆ ರೀಲ್ ಬಿಡೋದು ಅಂತ ಇಲ್ಲ ಇವ್ರು ಹೆಂಗ್ ಕಲ್ತ್ಕೊಂಡು. ಇವ್ರ ಪರ್ಫಾರ್ಮೆನ್ಸ್ ನೋಡಕ್ಕೆ ದೆವ್ವಗಳು ನೈಟ್ ಶಿಫ್ಟ್ ಬಂದು ಕೂತ್ಕೊಂಡು, ನಾವ್ ಹೆಂಗಿದೀವಿ ಹಿಂಗಲ್ಲ, ನಿಜವಾದ ದೆವ್ವ ನಿಖಿತಾ ಹಿಂಗ ಆಡ್ತೈತೆ, ಇದೇ ನಿಜವಾದ ದೆವ್ವ ಅಂತ ಹೇಳಿ ಮಾಡಿ ಇವ್ರು ನೋಡ್ ಕಲ್ತ್ಕೊಂಡ್ರು. ನಾನು ಇವ್ರಿಗೆ ಅಭಿನಂದಿಸ್ತೀನಿ, ಅದೆಲ್ಲ ಕಡಿಮೆ ಅಲ್ಲ. ಅಂಡ್ ದೆವ್ವ ಬಂದಾಗ ಒಬ್ಬ ವ್ಯಕ್ತಿ ಹಿಂಗಿರ್ಬೇಕು. ದೆವ್ವ ಅದೇ ಯಾಕೆ ನಾವು ಸುಮ್ಮನೆ ಆಗ್ಬಿಟ್ಬೇಕು ಗೊತ್ತಾ, ಅವ್ರಿಗೆ ಹೇಳ್ದಂಗೆ ಬಿಟ್ಬಿಟ್ಟು. ಯಾಕಂದ್ರೆ ದೆವ್ವ ಇದ್ದಾಗ ಮನುಷ್ಯ ಸ್ವಲ್ಪ ವ್ಯತಿರಿಕ್ತವಾಗಿ ಆಡ್ತಾರಲ್ವಾ. ದೆವ್ವ ಪಾಪ ಇವತ್ತು ಅವ್ರು ಹಂಗೆ ಆಡ್ತಾರ, ದೆವ್ವ ಇನ್ನೂ ಹೋಗಿಲ್ಲ ಅನ್ಕೊಂಡು ನಾನೇ ಅಡ್ಜಸ್ಟ್ ಆಗ್ಬಿಟ್ಟಿದೆ. ಏಪ್ರಿಲ್ 3ನೇ ತಾರೀಕಿಗೆ ಹೋಗುತ್ತೆ ಸರ್. ಹೋಗುತ್ತೆ ದೆವ್ವ 3ನೇ ತಾರೀಕಿಗೆ ಹೋಗುತ್ತೆ. ಅಲ್ಲಿ ತನಕ ದೆವ್ವ ಐತೆ ಅಂತ ಒಪ್ಕೊಂಡ್ರು. ಇದೆ ಅಲ್ಲಿವರೆಗೂ ಇದಾರೆ ಅಂದ್ರೆ ಇದ್ರೆ ಇರುತ್ತೆ, ಹೋದ್ರು ಪರವಾಗಿಲ್ಲ. ನಾನು ಏಪ್ರಿಲ್ 3ಕ್ಕಂತೂ ದೆವ್ವ ಹೋಗುತ್ತೆ. ಅದು ಹೇಳಿದ್ನಲ್ಲ ಬ್ರದರ್, ನಾನು ಸತ್ಯ ಹೇಳ್ತಾ ಇದ್ದೀನಿ. ಶೂಟ್ ಆಗಿತ್ತು 2 ದಿನ. ಆ ಹಾರ್ಡ್ ಡಿಸ್ಕ್ ಅಲ್ಲಿ ರಮೇಶ್ ಭಟ್ ಅವ್ರ ಪೋರ್ಷನ್. ನಾವು ಹಿರಿಯ ನಟನ ಯಾಕೆ ಪ್ರೀತಿಸ್ತೀವಿ ಅಂದ್ರೆ ನಾವೆಲ್ಲ ಕಲಿಬೇಕಾದ ಬದ್ಧತೆನೆ ಅದು. ಶೂಟ್ ಆಗಿ 2 ದಿನ ಫುಟೇಜಸ್ ಎಲ್ಲ ರೆಡಿ ಇತ್ತು. ಆ ಹಾರ್ಡ್ ಡಿಸ್ಕ್ ಇದು ಕಾರ್ಡ್ ಮಿಸ್ ಆಗೋಯ್ತು. ಕ್ಯಾಮ್ರಾಮನ್ ಅಸಿಸ್ಟೆಂಟ್ ಆ ಕಾರ್ಡ್ನ ಕಾಪಿ ಮಾಡ್ಬೇಕಾಗಿತ್ತು ಸಿನಿಮಾ. ಶೂಟ್ ಕಂಪ್ಲೀಟ್ ಆಗಿತ್ತು, ಕ್ಲೈಮ್ಯಾಕ್ಸ್ ಪೋರ್ಷನ್ ಮತ್ತು ರಮೇಶ್ ಭಟ್ ಎಂಟ್ರಿ. ಕಾರ್ಡೇ ಡಿಲೀಟ್ ಆಗೋಯ್ತು. ತಕ್ಷಣ ಏನಾಗಬೇಕಿದೆ, ಎಂಟೈರ್ ಮನೆ ಪೋರ್ಷನ್ ತಗೊಂಡಿದ್ವಿ. ಸೆಟ್ಟು ಶ್ರೀನಿವಾಸ್ ಮೂರ್ತಿ ಇವ್ರದು, ನಂದು, ತುಕಾಲಿ ಸಂತುದು, ಮತ್ತೆ ಮಿಮಿಕ್ರಿ ಗೋಪಿ ಎಲ್ಲ ಪೋರ್ಷನ್ ಶೂಟ್ ಆಗೈತೆ. ಆ ಕಾರ್ಡೇ ಮಿಸ್ ಆಗೋಯ್ತು. ಮತ್ತೆ ಅಷ್ಟು ಜನ ಕರ್ಕೊಂಡು ಮತ್ತೆ ರೀಶೂಟ್ ಮಾಡಿದ್ವಿ.
ಸೊ ಅದು ಮಿಸ್ ಆಯ್ತು. ಬೇರೆಯವ್ರಾಗಿದೆ ಏನ್ ಗೊತ್ತಾ, ನಮ್ ಶೂಟಿಂಗ್ ಅಲ್ಲಿ ಮಿಸ್ ಆಗೋಯ್ತು ಅಂತ ಹೇಳಿ ಸಿಂಪತಿಗೆ ಮಾತಾಡ್ಕೊಂಡು ಕೂತ್ಕೊಂಡು ಇಲ್ಲ ಚೇಂಬಲ್ ಕೂಗಾಡೋದು ಇವೆಲ್ಲ ಮಾಡ್ತಾರೆ. ಈಗ ಅನಾವಶ್ಯಕವಾದ ನಿಮ್ಗೊಂದು ನಟ ಭಯಂಕರ ಶೂಟ್ ನಡಿಬೇಕಾದ್ರೆ ಒಂದು ಘಟನೆ ನಡೀತು. ಆ ವರ್ಡ್ ಹೇಳ್ಬಿಟ್ಟು ಮಾಡ್ತೀನಿ, ನಿಮ್ಗೆ ಫೈಟ್ ಮೇಕಿಂಗ್ ಕಳಿಸ್ತೀನಿ ವಿಡಿಯೋ. ಥ್ರಿಲ್ಲರ್ ಮಂಜೂರ್ ಹೇಳ್ತಾರೆ ಓಡ್ ಬಂದು ಇಲ್ಲಿ ಒದಬೇಕು ಪ್ರಥಮ್ಗೆ ಅಂತ, ಇಲ್ಲಿ ಕೈಗೊಂದು ಪಟ್ಟಿ ಕಟ್ಟರು ನಟ ಭಯಂಕರ ಹೆಲಿಕಾಪ್ಟರ್ ಅಂತ ಹೇಳಿದ ತಕ್ಷಣ ಇಲ್ಲಿಗೆ ಒದಿಬೇಕಾದ್ದು ಇಲ್ಲಿಗೆ ಒದಿತಾನೆ, ಕತ್ ಹಿಂಗೆ ತಿರ್ಗೋಗ್ಬಿಡುತ್ತೆ. ನಂಗೆ 15 days ನಾನು ಏನಿಲ್ಲ ಮನೇಲಿ ಹಂಗೆ ಕೂತಿರ್ತೀನಿ, ಏನು ಕೆಲಸ ಮಾಡಿದೆ. ಅದು ಆಕ್ಚುಲಿ ಅವತ್ತು ಆಯ್ತು, ಅದು ಪೇನ್ ಅದು. ನಂಗೆ ಅವ್ನು ಬಂದು ಸರ್ ಸಾರಿ ಸರ್ ದಯವಿಟ್ಟು ಇದು ಇಶ್ಯೂ ಮಾಡಬೇಡಿ ಸರ್ ಅದು ಇದು ಅಂತೆಲ್ಲ ಕೇಳಿ ನನಗೆ ಒಂದೇ ಮಾತು ಹೇಳಿದ್, ನೋಡಪ್ಪ ನಿನ್ ಕೆಲಸ ಮಾಡ್ಬೇಕು ಅಂತ ಬಂದಿದ್ಯಾ, ನಿಮಗೇನೋ ನಿಮ್ದು ಅನ್ನ ಕಿತ್ಕೊಂಡ್ಬಿಡ್ಬೇಕು, ನಿಮಗೇನೋ ತೊಂದರೆ ಮಾಡ್ಬೇಕು ಇಂಟೆನ್ಷನ್ ನಂಗಿಲ್ಲ. ದೇವರಾಣೆ ಸತ್ಯ ಕತ್ತು ತಿರ್ಗೋಯ್ತು. ಆ ಶೂಟಿಂಗ್ ಆದಿನ ಸಾಯಿ ಕುಮಾರ್ ಪೋರ್ಷನ್ ಸಿಕ್ತು 3 days ಬಿಟ್ಟು. ಸರ್ ಒಂಚೂರು ನಾನು ಮಾತಾಡ್ತೀನಿ ಸರ್ ಅಂತ ವಾಪಸ್ ಕಳಿಸಿ ಮತ್ತೆ ಸಾಯಿ ಕುಮಾರ್ನ ಕರ್ ಶೂಟ್ ಮಾಡಿದೆ. ನಂಗೆ ಅಂಥದ್ದು ವಿಚಾರ ಜನಗಳಿಗೆ ಹೇಳಿ ಏನಂದ್ರೆ, ಈಗ ನಾನು ಬಡವ, ನನ್ ಗೆಲ್ಸ್ಬಿಡಿ, ನಾನು ಕಷ್ಟದಲ್ಲಿದ್ದೀನಿ, ಇದು ಯಾವುದು ಮಾನದಂಡ ಆಗ್ಬಾರ್ದು, ಪ್ರತಿಭೆಯೇ ಮಾನದಂಡ ಆಗ್ಬೇಕು. ನಾವು ಕಷ್ಟಪಟ್ವಿ. ಈಗ ನನಗಿಂತ ಪ್ರತಿಭಾವಂತ 30,000 ಜನ ಇದ್ದಾರೆ ಸರ್ ಬೆಂಗಳೂರಲ್ಲಿ. ನನಗೆ ಅವಕಾಶ ಸಿಕ್ಕಿದೆ ಬಿಗ್ ಬಾಸ್ ಹೋಗುವಂಥದ್ದು. ನಾನು ಆದ್ಮೇಲೆ ಇನ್ನೆಷ್ಟೋ ಜನಕ್ಕೆ ಅವಕಾಶ ನಮ್ ಕಡೆಯಿಂದ ಆಯ್ತು, ಯಾರ ಕಡೆಯಿಂದ ಆಯ್ತು, ಅವ್ರ ಪ್ರತಿಭೆಯಿಂದ ಆಯ್ತು, ಚೆನ್ನಾಗಿದ್ದಾರೆ ಸರ್. ನನಗೆ ಕೊಟ್ಟ ಅವಕಾಶ ಏನ್ ಕೊಟ್ಟಿದ್ದಾರೆ ಅದಾದ್ಮೇಲೆ ತುಂಬಾ ಜನಕ್ಕೆ ಒಳ್ಳೇದಾಗಿದೆ, ಸಂತೋಷ ಆಗಿದೆ. ನನಗೆ ಅದು ಖುಷಿ ಇದೆ. ನನಗಿಂತ ಪ್ರತಿಭಾವಂತ ಇದ್ದಾರೆ, ನನಗೆ ಇದು ಸಿಕ್ಕಿರದೆ ಹೆಚ್ಚು. ನಾನು ಆಕ್ಟರ್ ಆಗಿದ್ದೆ ಪುಣ್ಯ, ನಾನು ಆಗ್ಬೇಕು ಅಂತಿಲ್ಲ, ನನಗೆ ಇದು ಸಾಕು ಅನ್ಸ್ತು. ಈಗ ನಾನು ನಿಲ್ಲಿಸ್ತಾ ಇದ್ದೀನಿ. ಈಗ ಇರೋ ಸಿನಿಮಾ ರಿಲೀಸ್ ಮಾಡಿ ನಾನು ನಿಲ್ಲಿಸ್ತೀನಿ. ನೆಕ್ಸ್ಟ್ ಯಾವ್ದಾದ್ರು ಪಾತ್ರಗಳು ಕರೆದಾಗ ನಾನೇ ಬಂದ್ ಮಾಡ್ತೀನಿ. ಈಗ ಶೋಸ್ ಈವೆಂಟ್ಸ್ ಇನಾಗ್ರೇಷನ್ ಇರುತ್ತೆ, ಇನ್ಯಾವುದೋ ಶೋಸ್ ಇದ್ದಾಗ ನನಗೆ ಮನ್ಸಿಗೆ ಸಮಾಧಾನ ಅನ್ಸುತ್ತೆ, ಡೆಫಿನೆಟ್ಲಿ ವೆಲ್ಕಮ್. ಅರಲ್ಸ್ ನನ್ಗೆ ಸಾಕು. ಸೊ ಹಾಗೇನೆ ಆ ಪಾತ್ರದಲ್ಲಿ ಇದ್ದಾಗ ಹಂಗೆ ಏಟಾಯ್ತು, ಕತ್ತು ತಿರುಗೋಯ್ತು, ಸ್ವಲ್ಪ ನೋವಾಯ್ತು. ನಾನು ಅದನ್ನು ಇಶ್ಯೂ ಮಾಡಲ್ಲ, ಬೇಕಾಗಿಲ್ಲ ಅಂತ. ಏನಂದ್ರೆ ಯಾವನೋ ಒಂದು ಪಾಪ ದಿನಕ್ಕೆ 1,500-2,000 ರೂಪಾಯಿ ಫೈಟರ್ ಬರ್ತಾನೆ. ಈಗ ಅವ್ನ ಕುಟುಂಬ ಹಾಳು ಮಾಡಿ ಅಥವಾ ಅವನಿಗೆ ಡ್ಯಾಮೇಜ್ ಮಾಡಿ ಅವ್ನಿಗೆ ಹೇಳಿದ್ ಬಿಟ್ಟು ಬೇರೆ ಮಾಡ್ದ ಅಂತ ಹೇಳಿ ನಾವು ಒಳ್ಳೆಯವರು ಅಂತ ತೋರ್ಸ್ಕೊಳಕ್ ಅವನನ್ನ ಕೆಟ್ಟವ್ರು ಮಾಡಿ ಅವನ ಅನ್ನ ಕಿತ್ಕೊಂಡ್ರೆ ನಮ್ಗೇನ್ ಸಿಗುತ್ತೆ? ಮಂಜೂರ್ ಆಯ್ತು, ನಿಂಗೆ ಹೇಳಿದ್ದೆಲ್ಲ ಇಲ್ಲೋದಿ ಅಂತಲ್ವಾ, ಇಲ್ಲಿ ಓಡ್ಬಂದು ಒದಿಬೇಕಾಯ್ತು, ಹಿಂಗ್ ತಿರುಗದೆ ಇಲ್ಲಿ ಕರೆಕ್ಟ್ ಆಗಿತ್ತು. ನಿಮಗೆ ಜಸ್ಟ್ ಇಮ್ಯಾಜಿನ್, ಒಂದು 80-82 kg ಒಬ್ಬ ಮನುಷ್ಯ, ಕೈನೆಟಿಕ್ ಎನರ್ಜಿ ನಿಂತಾಗ ಪೊಟೆನ್ಶಿಯಲ್ ಎನರ್ಜಿ, ಕೈನೆಟಿಕ್ ಎನರ್ಜಿ ಸ್ಟೋರ್ಡ್ ಆಗಿರುತ್ತೆ. ಓಡ್ ಬಂದಾಗ ಮೂವ್ಮೆಂಟ್ ಅಲ್ಲಿ ಇದ್ದಾಗ ಬೇರೆ. ಮನುಷ್ಯ ಹಿಂಗ್ ಗುದ್ದಕ್ಕೂ ಓಡ್ ಬಂದ್ ಗುದ್ದಕ್ಕೂ ವ್ಯತ್ಯಾಸ ಇರುತ್ತೆ. ಇಲ್ಲಿ ಬಂದು ಇಲ್ಲಿ ಒದಿಯುವಂಥದ್ದು ಇಲ್ದಿತ್ತು. ನಾನು ಅವತ್ತು ಅದೊಂದು ಇಶ್ಯೂ ಮಾಡ್ಲಾ. ಹೊಡಿಯೋದು ಸರಿಯಾಗಿ ಹೊಡೆದ ಇಲ್ಲ, ಆಗ ದೆವ್ವ ಇರ್ಲಿಲ್ಲ. ಆಗಿನ್ನು ಏನೋ ತಲೆ ತಿಂದಿರ್ತಾರೆ, ಕೋಪ ಏನಾಗೋಯ್ತು ಸರ್ ಈ ಸಿನಿಮಾದಲ್ಲಿ, ಸ್ಪೆಷಲಿ ದಿಸ್ ಮೂವಿ ಯಾವ್ದೋ ನಮ್ಮ ಫಸ್ಟ್ ನೈಟ್ ವಿತ್ ದೆವ್ವ, ಇದ್ರಲ್ಲಿ ಏನಾಗೋಯ್ತು, ಇದೇ ತರ ಶೂಟ್ ಆಯ್ತು. ಬಹುಶಃ ಹಾರ್ಡ್ ಡಿಸ್ಕ್ ಮತ್ತೆ ಕಾರ್ಡ್ ಅನ್ನ ದೆವ್ವ ತಿನ್ಕತ್ವ ನಂಗದೆ. ಅದ ದೆವ್ವ ಸಿನಿಮಾಗಳು ಒಂದೇ ಡಿಲೀಟ್ ಆಗೋಯ್ತಲ್ಲ, ಹಂಗ ಆಗೋಯ್ತು ನಂಗದೆ. ಸೊ ಅದು ರೀಶೂಟ್ ಮತ್ತೆ ಇಲ್ಲಲ್ಲ ಅಲ್ಲಿ. ಸೊ ರೀಶೂಟ್ ಆಯ್ತು. ನನಗೆ ಸ್ವಲ್ಪ ಒತ್ತಡ ಬಿತ್ತು, ಒಂಚೂರು ಲಾಸ್ ಆಯ್ತದು ಸಿನಿಮಾ. ಒಂಚೂರು ಅದೇ ಹೇಳಿದ್ನಲ್ಲ, ಫಸ್ಟ್ ಅದು ಚೇಂಜ್ ಆಗಿದ್ದು ಮತ್ತಿದು ಇವೆಲ್ಲ ಸೇರಿ ಒಂಚೂರು ಹೊಡ್ತಾ ಬಿತ್ತು. ಆಮೇಲೆ ಸಿನಿಮಾ ಏನು ಮುಗಿಸೋ ಪ್ರಯತ್ನ ಇರಬೇಕು ಮಾಡಿದೀವಿ. ಈಗ ಇದಿಷ್ಟ ಆದ್ಮೇಲೆ ನೋಡಿ ಸರ್, ನಾವು ನಮ್ಮ ಲಾಯಲ್ಟಿ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಸಿನಿಮಾ ರಿಲೀಸ್ಗೂ ಮುಂಚೆ ಯಾವ ಸಿನಿಮಾ ಡಬ್ಬಿಂಗ್ ರೈಟ್ಸ್ ಹೋಗಲ್ಲ ಸರ್. ನನಗೆಲ್ಲ ಹೇಳಲೇಬಾರ್ದು. ದೊಡ್ಡ ಸಿನಿಮಾ ಬಿಟ್ಟು ದೊಡ್ಡ ಸಿನಿಮಾನೇ ಕೆಲವು ಹೋಗಿಲ್ಲ. ದೊಡ್ಡ ಸಿನಿಮಾ ದೇವ್ರ ದಯಿಂದ ತಗೊಂಡು ವೈಡ್ ಆಂಗಲ್ ಮೀಡಿಯಾ ಕಲರ್ಸ್ ಕೈ ಹಿಡಿತು. ಅದೀಗ ಬಂದಿಲ್ಲ, ಬರುತ್ತೆ, 2 ತಿಂಗಳು ಬರ್ಲಿ 3 ತಿಂಗಳು, ಬಟ್ ಕೈ ಹಿಡಿತಲ್ವಾ ಸರ್. ನಾನ್ ಮಾಡದಂತ ಶ್ರಮ 150 ಜನ ಊಟ ಮಾಡಿದ್ರಲ್ವಾ. ಪ್ರಪಂಚ ಈಗ ನನ್ನ ಬಗ್ಗೆ 1000 ಮಾತಾಡಿದ್ರು ಒಂದು ಖುಷಿ ಇದೆ. ಈಗ ಮಾತಾಡೋರು ಕಮೆಂಟ್ ಹಾಕೋರು ಮಾತಾಡ್ತಾನೆ ಇರ್ತಾರೆ. ನಾನು ಚಾಲೆಂಜಸ್ ಅಂತೂ ತಗೊಂಡಲ್ಲ ಸರ್. ಈಗ ನಾನು ಹಂಗೆ ಬಿಡ್ಬೋದಲ್ಲ ಸರ್. ತಿಂಗಳಲ್ಲಿ ಬರೀ 10 ಹೇಳಿದ್ನಲ್ಲ, 3 ದಿನ ರೀಲ್ಸ್ ಮಾಡ್ಕೊಂಡು, ರೀಲ್ಸ್ ಇನ್ ದ ಸೆನ್ಸ್ ಪ್ರಮೋಷನ್ ವಿಡಿಯೋ, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ರೀಲ್ಸ್, ಬರೀ ಪ್ರಮೋಷನ್ ವಿಡಿಯೋ. ನಿಮಗೆ ಇಲ್ಲಿ ಬನ್ನಿ ಅದು ಸಿಗುತ್ತದೆ, ಅಲ್ಲಿ ಬನ್ನಿ ಇದು ಸಿಗುತ್ತದೆ, ಇದು ಅದಾಗುತ್ತದೆ, ಅದರಿಂದ ಇದಾಗೆ ಆಗುತ್ತದೆ ಅಂತ ಹೇಳ್ಬಿಟ್ಟು ಸಾಕು, ನಂಗೆ ದುಡ್ಡು ಬರ್ತಲ್ಲ ಸರ್. ನಾನು ಯಾಕೆ ಇದನ್ನ ಮಾಡ್ಬೇಕು ಹೇಳಿ ಸಿನಿಮಾ ಎಂಡ್ ಆಫ್ ದ ಡೇ. ಬಹಳಷ್ಟು ಜನ ಹೇಳ್ತಾರೆ ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾರ ಅಂತ ಕೇಳ್ತಾರೆ. ಇಷ್ಟು ಇದೊಂದು ದೊಡ್ಡಣ್ಣ ಹೇಳಿದ ಬಹಳ ಪವರ್ಫುಲ್ ಡೈಲಾಗ್. ಈ ಮಾತು ನಾನು ಎಲ್ರಿಗೂ ಸೇರಿಸಿ ಹೇಳುವಂಥದ್ದು. ಇದೇ ಮಾತನ್ನ ಒಂದು 50-60 ವರ್ಷದಿಂದ ಇವರಪ್ಪ ಅವರಪ್ಪ ಮನ್ಸು ಮಾಡದೇ ಇದ್ರೆ ನಮ್ಗೆ ಅಣ್ಣವ್ರನ್ನೋರೊಬ್ಬ ಸಿಗ್ತಿರ್ಲಿಲ್ಲ, ವಿಷ್ಣುವರ್ಧನ್ ಸಿಗ್ತಿರ್ಲಿಲ್ಲ. ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾರ ಅಂತ ಕೇಳಿದ್ರೆ ವೀರಸ್ವಾಮಿ ಅಂತ ಒಬ್ಬ ಅದ್ಭುತ ನಿರ್ಮಾಪಕ, ವಿಷ್ಣು ಸರ್ ಹೊಸ ಹುಡುಗ ಆಗ ಇಂಡಸ್ಟ್ರಿ ಬಂದವ್ರಿಗೆ ಸಿನಿಮಾ ದುಡ್ಡು ಆಗ್ತಿರಲಿಲ್ಲ. ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾರೆ ಅವತ್ತೆಲ್ಲ. ನೀವ್ ಯಾರು ಮಾತಾಡ್ತಿಲ್ಲ ಸೋಷಿಯಲ್ ಮೀಡಿಯಲ್ಲಿ, ನಿಮ್ಮ ಅಪ್ಪ ಅವರಪ್ಪ ಬಹಳ ಪ್ರಾಮಾಣಿಕವಾಗಿ ಆಶೀರ್ವಾದ ಮಾಡಿದಕ್ಕೆ ನನಗೆ ರಾಜ್ಕುಮಾರ್ ಸಿಕ್ಕಿದ್ರು ಸರ್, ನನಗೆ ರಜನಿಕಾಂತ್ ಸಿಕ್ಕಿದ್ರು ಸರ್, ನನಗೆ ಅಮಿತಾಬ್ ಬಚ್ಚನ್ ಸಿಕ್ಕಿದ್ರು, ನನಗೆ ಉದಯ್ ಕುಮಾರ್, ಕಲ್ಯಾಣ್ ಕುಮಾರ್ ಸಿಕ್ಕಿದ್ರು ಸರ್. ಅವತ್ತವರು ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾರೆ, ಥಿಯೇಟರ್ ಯಾಕೆ ನಡೀತಾ ನಡೆಯಲಿ ಅಂತ ಹೇಳ್ಬಿಟ್ಟಿದ್ರೆ ನಮ್ಗೆ ರಾಜ್ಕುಮಾರ್ ಎಲ್ಲಿ ಸಿಗೋರು? ನಿಜ ಹೇಳಿ, ಹೌದಲ್ಲ? ಇರ್ಲಿಲ್ಲ. ಅದಕ್ಕೆ ಈಗ ಹಾಕೋದು ನನ್ ತಪ್ಪು ಅಂತ ಹೇಳಲ್ಲ. ನಾನ್ ಹೇಳ್ತಾನೆ, ನೀವು ನನ್ ನೋಡ್ತಿರೋಲ್ವು, ಬಹಳಷ್ಟು ಜನ ಪ್ರತಿಭಾವಂತರು ಜೀವನ ಕಟ್ಕೋಬೇಕು ಅಂತ ಬಂದಿರ್ತಾರೆ.
ಈಗ ಒಂದಷ್ಟು ಟ್ರಾಲ್ ಬಹಳಷ್ಟು ಜನಕ್ಕೆ ಇದಾಗೆ ಇರುತ್ತೆ. ಸೊ ಅವ್ರೆಲ್ರಿಗೂ ನಾ ಹೇಳೋದು, ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾರ ಅಂತ. ಇದೇನಾಗಿದೆ, ನಿಮ್ ಕಾಮೆಂಟ್ ಫನ್ ಅನ್ಸುತ್ತೆ, ಅಫ್ಕೋರ್ಸ್ ನಿಜ. ನೀವು ನನ್ ನೋಡ್ತೀರಾ ಬಿಡ್ತೀರಾ ಅದ್ ಪಕ್ಕ ಕೇಳಿ. ಬಟ್ ಒಂದು ಪ್ರಾಮಾಣಿಕವಾಗಿ ಹೇಳ್ತೀನಿ, ಅವತ್ತು ಒಂದು ಮಾಡಿದಕ್ಕೆ ನಂಗೆ ಅಂಬರೀಷ್ ಬಂದ್ರು. ಅಂಬರೀಷ್ ಅವ್ರ ಹೆಗ್ಗಳಿಕೆ ಏನ್ ಗೊತ್ತಾ ಸರ್, ಆ ಮನುಷ್ಯ ಕುತ್ಕೊಂಡು ಮಾತಾಡ್ತಾ ಕುತ್ಕೊಂಡು ಏನ 85, 90s ಅಲ್ಲಿ ವರ್ಷಕ್ಕೆ 7 ಸಿನಿಮಾ ರಿಲೀಸ್ ಆಗಿದೆ ಅಂಬರೀಷ್ ಅವ್ರದ್ದು. ಸಾಯಿ ಪ್ರಕಾಶ್ ಅನ್ನೋ ಡೈರೆಕ್ಟರ್ ವರ್ಷಕ್ಕೆ 11 ಸಿನಿಮಾ ನಿರ್ದೇಶನ ಮಾಡಿಬಿಟ್ಟಿದ್ದಾರೆ ಸರ್. ಎಂತೆಂತ ಸಿನಿಮಾಗಳು ಸರ್, ವರ್ಷ 11 ಸಿನಿಮಾ ಮಾಡ್ಕೊಡ್ತಿದ್ರು. ಅವರೆಲ್ಲ ಪ್ರತಿದಿನ ಸೆಟ್ ಅಲ್ಲಿ ಕೂತ್ಕೊಂಡು ಕೆಲಸ. ಅಂಬರೀಷ್ ಖುಷಿಯಾಗಿ ಮಾತಾಡ್ತಾ ತಗೊಳ ಹೋಗ ಚೆನ್ನಾಗಿರೋ ಅಂತ ಬರದ್ ಕೊಟ್ಬಿಟ್ರು ಅಂದ್ರೆ ಅಂಬರೀಷ್ ಕಾಲ್ ಶೀಟ್ ಐತೆ ಮಾಡ್ಕೊಂಡು ಮನೆ ಕಟ್ಕೊಂಡವ್ರು ಇದಾರೆ. ಹಾಗೆ ಯಾರು ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾರೆ, ನನಗೆ ಅಂಬರೀಷ್ ಸಿಗ್ತಾ ಇಲ್ಲ ಸರ್, ನನಗೆ ಅಂಬರೀಷ್ ಸಿಗ್ತಿರ್ಲಿಲ್ಲ. ಮಾಲಾಶ್ರೀ ದಿನಕ್ಕೆ 3 ಶೆಡ್ಯೂಲ್ ಕೆಲಸ ಮಾಡ್ತಾರೆ. ಯಾಕನ್ನ ನಾನು ತುಂಬಾ ಪ್ರೀತಿಸ್ತೀನಿ. ಸ್ಟಾರ್ ಅಂದ್ರೆ ನಂಗೆ ಮಾಲಾಶ್ರೀ, ನಾನು ಅವನ್ನ ಸ್ಟಾರ್ ಆಗೇ ನೋಡ್ತೀನಿ. ಆ ಅಮ್ಮ ಹೇಗೆ ಅಂದ್ರೆ ಬೆಳಗ್ಗೆ ಲೇಡಿ ಕಮಿಷನರ್ ಶೂಟ್ ನಡೀತಾರೆ, ಮಧ್ಯಾಹ್ನ ಗೃಹ ಪ್ರವೇಶ, ರಾತ್ರಿ ಬಂದು ರಾಮಾಚಾರಿ ಶೂಟಿಂಗ್ ಮಾಡ್ಕೊಡೋರು. ದಿನಕ್ಕೆ 3 ಶೆಡ್ಯೂಲ್. ಮಾರುತಿ ಓಮ್ನಿ ಇತ್ತು, ಮಾರುತಿ ಓಮ್ನಲ್ಲಿ ಸಾರಿ ಟಕ್ಕನ್ ಚೇಂಜ್ ಮಾಡ್ಕೊಂಡ್ರೆ ಅಂತ ಕೂತ್ಕೊಂಡು ಮಾಡೋರು. ದಿನಕ್ಕೆ 3 ಶೆಡ್ಯೂಲ್ ಕೆಲಸ ಮಾಡ್ತೇವೆ. ಮಾಲಾಶ್ರೀ ಬಿಸಿಯೆಸ್ಟ್ ಹೀರೋಯಿನ್. ಮಾಲಾಶ್ರೀ ಡೇಟ್ ಕೊಟ್ರು ಅಂದ್ರೆ ಸಿನಿಮಾ ಹಿಟ್ ಅಂತವ್ರನ್ನೆಲ್ಲ ನೋಡಿ. ಯಾರು ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತೀರಾ ಅಂದ್ರೆ ನಂಗೆ ಮಾಲಾಶ್ರೀ ಅವ್ರು ಸಿಗ್ತಿರಲ್ಲ ಸರ್. ಮಾಲಾಶ್ರೀ ಹಾಕೊಂಡು ಕೋಟಿಗಟ್ಟಲೆ ಹಾಕಿ ಸಿನಿಮಾ ಮಾಡಿ ಪ್ರೊಡ್ಯೂಸ್ ಮಾಡಿ ದುಡ್ಡು ಮಾಡೋದಲ್ಲ, ಒಳ್ಳೊಳ್ಳೆ ಸಿನಿಮಾಗಳು ಕೊಟ್ಟಲ್ಲ ಕಾರಣ ನಾವು ಅವಂತ ಪ್ರೊಡ್ಯೂಸರ್ ಸಿಗ್ತಾ ಇರಲ್ಲ. ಸೊ ಸಾಯಿ ಪ್ರಕಾಶ್ ಅವರು, ಮಾಲಾಶ್ರೀ ಅವರು, ಶಶಿಕುಮಾರ್ ಅವರು ಎಲ್ಲ ಮಾಡಿದಂದ್ರೆ ನಿಮ್ಮ ಅಪ್ಪ ಆಶೀರ್ವಾದ ಮಾಡಿದಕ್ಕೆ ಅವ್ರು ಊಟ ಮಾಡಿದ್ರು, ನಿಮ್ಮ ತಾತ ಆಶೀರ್ವಾದ ಮಾಡಿದಕ್ಕೆ ಅಣ್ಣವ್ರು ಸಿಕ್ಕಿದ್ರು, ನಂಗೆ ಅಮಿತಾಬ್ ಬಚ್ಚನ್ ಸಿಕ್ಕಿದ್ರು, ವಜ್ರಮುನಿ ಸಿಕ್ಕಿದ್ರು, ರಜನಿಕಾಂತ್ ಸಿಕ್ಕಿದ್ರು. ಸೊ ಹಾಗೇನೆ ನೀವು ಹೊಸ ಪ್ರತಿಭಾವಂತರಿಗೆ ನಿಮ್ಗೆ 2 ಅವರ್ ಸಮಯ ಇದ್ದು ಜೀವನ್ 100 ರೂಪಾಯಿ ಅವ್ರಿಗೇನು ಮಾಡೋಣ ಎಂಟರ್ಟೈನ್ಮೆಂಟ್ಗೆ ನೋಡಿದಾಗ ರೀಲ್ಸ್ ನೋಡ್ತೀರಾ ಖುಷಿ, ಇನ್ಯಾವುದೋ ಸೋಷಿಯಲ್ ಮೀಡಿಯಾ ಪೋಸ್ಟ್ ನೋಡ್ತೀರಾ ಸಂತೋಷ. ನೀವು 100 ರೂಪಾಯಿ ಜೇಬಲ್ ಎಕ್ಸ್ಟ್ರಾ ಇದೆ, ಅವ್ನಿಗೇನೋ ಆಶೀರ್ವಾದ ಮಾಡೋಣ ಅಂದ್ರೆ ಅವನು ಒಂದು ಬದುಕಿಗೆ ಒಂದು ಚೈತನ್ಯ ಬೆಳೀತಾ. ನೀವು ಕೊಡೋ 100 ರೂಪಾಯಿ ನಾನು ಭವಿಷ್ಯ ಕಟ್ಬಿಡ್ತೀನಿ ನಾನು ಹೇಳಲ್ಲ. ನನ್ನ ಸಿನಿಮಾನ ಯಾರೋ ಬಂದ್ರಪ್ಪ, ಅವ್ನ ಪ್ರಾಮಾಣಿಕ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಆ ನಟಿಯ ಕಾನ್ಫಿಡೆನ್ಸ್ ನ ಕಿತ್ಕೋಬೇಡಿ, ನೀವೇ ಮಾಡ್ಬೇಕು. ನೀವು ಮಾಡಿದ್ರೆ ಮಾತ್ರನೇ ಎಲ್ಲ ಹುಟ್ಕೊಳ್ಳೋದು. ಒಬ್ಬ ಮೆಗಾಸ್ಟಾರ್ ಹುಟ್ಟಿದ್ ನೀವು ನೋಡಿದ್ದಕ್ಕೇನೆ, ಒಬ್ಬ ಸೂಪರ್ ಸ್ಟಾರ್ ಹುಟ್ಟಿದ್ದು ನೀವು ನೋಡಿದ್ದಕ್ಕೇನೆ. ಸೊ ಇದರಿಂದ ನೀವು ಸಿನಿಮಾ ನೋಡಿ. ನನ್ಗೆ ಏನು ಅಂತ ಹೇಳಿದ್ರೆ, ನಾನು ಸಮಾಜದಲ್ಲಿ ಚರ್ಚೆಗೆ ಗ್ರಾಸವಾದ ವ್ಯಕ್ತಿ ಫ್ರಮ್ ಲಾಸ್ಟ್ 1.5 year. ಇದಕ್ಕೂ ಮುಂಚೆ ಇರ್ಲಿಲ್ಲ. ನನ್ನ ಪಾಸಿಟಿವ್ ಆಂಗಲ್ ಅಲ್ಲೇ ಇದ್ದಿದ್ದು. ಹೇಗೆ ಅಂದ್ರೆ ಇನ್ಫ್ಯಾಕ್ಟ್ ಅದು ಆ ಫ್ಯಾನ್ ವಾರ್ ಅಂತ ಆಗೋದಕ್ಕೂ ಮುಂಚೆಯಿಂದ ನೀವು ನಂಬಲ್ಲ, ನನ್ನ ಹೆಸರು ಹೇಳಲ್ಲ, ಯಾವ್ದೋ ಒಂದು ಸೀರಿಯಲ್ ಪ್ರಥಮ ನೀವು ಮಾಡಿ ಲೀಡ್ ಅಂತ ಬಂತು. ನಾನು ಹೇಳಿದೆ, ನನ್ನ ಹಾಕೊಂಡು ಯಾಕೆ ಹಾಳು ಮಾಡ್ತೀರಾ, ನನಗಿಂತ ಪ್ರತಿಭಾವಂತರು ಅವ್ರಿದ್ದಾರೆ, ದಯವಿಟ್ಟು ಇವ್ರು ಮಾಡಿ. ಖುಷಿ ಪಟ್ಟೆ. ಇವತ್ತು ಅವ್ರು ಮಾಡ್ತಾರೆ, ತುಂಬಾ ಪವರ್ಫುಲ್ ಪಾತ್ರ ಅದಾಗಿದೆ. ಗಿಚ್ಚೆಗಿರ್ಲಿ ಅಂತ ಬರ್ತಾ ಇದೆ. ಸೀಸನ್ 1 ಮುಗಿತು, ಸೀಸನ್ 2ಗೆ ಪ್ರಥಮ ನೀನ್ ಮಾಡಮ್ಮ ಅಂತ ಕೇಳಿದಾಗ ನನ್ನ ಹಾಕೊಂಡು ಆ ಶೋನ್ ಯಾಕೆ ಹಾಳು ಮಾಡ್ಕೊಳ್ತೀರಾ ಅಂತ ಕೇಳಿದೆ. ಇದೇ ಕಲರ್ಸ್ಗೆ ಯಾಕೆ ಪ್ರಥಮ ಅವ್ರು ಹಿಂಗ್ ಮಾತಾಡ್ತೀರಾ ನೋಡಿ. ಅಲ್ಲಿ ಗೊಬ್ಬರಗಾಲ ಅಂತಿದ್ದಾನೆ, ಮಂಜ ಇದ್ದಾನೆ, ಚಿಲ್ಲರ್ ಮಂಜ, ಮಾನಸ ಇದ್ದಾರೆ, ಇವರೆಲ್ಲ ಅಂತ ಅದ್ಭುತ ಕಲಾವಿದರು. ಒಂದ್ ಸ್ಕಿಟ್ಟಿನ 15 ನಿಮಿಷ ಒಂಚೂರು ಫಂಬಲ್ ಮಾಡದೆ ಹೇಳ್ತಾರೆ. ನಾನು ಹೊರಗಡೆ ಪ್ರಪಂಚದಲ್ಲಿ ಮಾತಾಡ್ತೀನಿ, ಬಟ್ ಅಷ್ಟು ಎಂಟರ್ಟೈನ್ಮೆಂಟ್ ನಾನು ಕೊಡಕ್ ಆಗದೆ ಹೋಗ್ಬೋದು. ನನಗಿಂತ ಚೆನ್ನಾಗಿ ಅವ್ರು ಮಾಡ್ತಾರೆ. ದಯವಿಟ್ಟು ಅವ್ರನ್ನ ಹಾಕೊಂಡು ಶೋ ಮಾಡಿ. ನಾವು ಬಂದಾಗ ಏನೋ ಒಂಚೂರು ಏನೋ ಸ್ಪಾರ್ಕ್ ಮಾಡ್ಬೋದು, ನೋಡ್ಬೋದೇನೋ. ಬಟ್ ನಮಗಿಂತ ಪ್ರತಿಭಾವಂತರು ಅವ್ರಿದೆ. ಇರೋದೇ ನಾನು ಹಾಗೆ. ನನ್ಗೆ ಸಾಕು ಅಂತ ಅನ್ಸಿದೆ ಈಗ ಸಿನಿಮಾ. ನಾನು ಡಿಸೈಡ್ ಮಾಡಿದ್ದೀನಿ, ಈಗ ಒಂದು ಬ್ರೇಕ್ ತೊಳ್ತೀನಿ. ಈ ವರ್ಷ ಇರೋ ಸಿನಿಮಾ ರಿಲೀಸ್ ಮಾಡ್ಬಿಟ್ಟು ನೋಡಿ. ನಂಗೆ ಏನ್ ಸಿಕ್ಕಿಲ್ಲ ಸರ್. ಚಿತ್ತಾರ ಅವಾರ್ಡ್ಸ್ ಆಯ್ತು, ಚಿತ್ರಸಂತೆ ನಮಗ್ ಬಂತು, ಸೈಮ್ ಅವಾರ್ಡ್ಸ್ ನಾನು ನಟಭಯಂಕರ್ ನಾಮಿನೇಟ್ ಆಯ್ತು, ನಾನು ಫಾಲೋ ಅಪ್ ಮಾಡಿಸ್ದೆ. ಅಮೆರಿಕ ಅಕ್ಕ ಸಮ್ಮೇಳನಾಗ ಹೋಗಿ ಬಂದೆ. ದುಬೈ ವಿಶ್ವ ಕನ್ನಡಿಗರ ಹಬ್ಬ ನನ್ನ ಸಿನಿಮಾ ಟ್ರೈಲರ್ ಲಾಂಚ್ ಆಯ್ತು. ಮೈಸೂರು ಯುವ ದಸರಾದಲ್ಲಿ ಹೋದ ವರ್ಷ ನಾಟ್ ಹೋದ ವರ್ಷ ಆದ್ರೆ ಹಿಂದಿನ ವರ್ಷ ನಟಭಯಂಕರ ಟ್ರೈಲರ್ ರಿಲೀಸ್ ಆಯ್ತು. 2 ಲಕ್ಷ ಜನ ಲೈವ್ ಕೂತಿರು. ಎಷ್ಟು 23 ಚಾನಲ್ ಇಡೀ ಕರ್ನಾಟಕ ನೋಡಿದಂತಹ ಟ್ರೈಲರ್ ಯುವ ದಸರಾದಲ್ಲಿ ಲೈವ್ ಅಲ್ಲಿ ಬಂತು. ಪ್ರತಿ ಸಿನಿಮಾ ಕ್ಲಾಪ್ CM ಬಂದಿದ್ದಾರೆ. ಉಪೇಂದ್ರ ಟೈಟಲ್ ಟ್ರ್ಯಾಕ್ ಹಾಡಿದ್ದಾರೆ. ಧ್ರುವ ಸರ್ಜಾ ವಾಯ್ಸ್ ಓವರ್ ಕೊಡಿ. ದರ್ಶನ್ ಸರ್ MLA ಸಿನಿಮಾ ಆಡಿಯೋ ಲಾಂಚ್ ಮಾಡಿದ್ದಾರೆ. ಅಪ್ಪು ಸರ್ PRK ಆಡಿಯೋ ತಗೊಂಡಿದ್ದಾರೆ. ಯಶ್ ಕಟ್ಟ ಕಡೆದಾಗ ವಿಶ್ ಮಾಡಿದ್ ನನ್ನ ಸಿನಿಮಾಗೆ ಸರ್. ರಕ್ಷಿ ಶೆಟ್ಟಿ ಯಾರ ಹತ್ರಕ್ಕೂ ಹೋಗಲ್ಲ ಸರ್, ನೇರವಾಗಿ ಹೇಳ್ತೀನಿ. ಅಪ್ಪ ನೋಡ್ತೀನಿ, ಅವ್ರು ಸೇರ್ಸ ಹೇಳ್ತೀನಿ, ಯಾರ ವಿಚಾರವೂ ಮಾತಾಡಲ್ಲ. ಗೀತಾ ಸಾಂಗ್ ನೋಡಿದಾಗ ನಂಗೆ ಫೋನ್ ಮಾಡಿ, ಪ್ರಥಮ್ ಆ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ, ಯಾರ್ದದು ಅಂದಾಗ ನಾನು ಪ್ರದ್ಯೋಧನ್ಗೆ ಇರಿ ಬಾಸ್, ಪ್ರದ್ಯೋಧನ ಕಾನ್ಫರೆನ್ಸ್ ತಗೋತೀನಿ ಅಂತ ಹೇಳಿ ಮ್ಯೂಸಿಕ್ ಡೈರೆಕ್ಟರ್ ತಗೊಂಡು ಮ್ಯೂಸಿಕ್ ಡೈರೆಕ್ಟರ್ನ ಇದೇ ರಕ್ಷಿ ಶೆಟ್ಟಿ ಊಟಕ್ಕೆ ಕರೆದು ನಮ್ಮ ಸಿನಿಮಾ ಹೀರೋಯಿನ್ ಪ್ರದ್ಯೋಧನ್, ನಮ್ಮ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಕರೆಸಿ ಊಟ ಮಾಡಿಸರು. ಇದೆಲ್ಲ ಸ್ಪೆಷಾಲಿಟಿ ನಂಗಿದೆ. ಸಾಕು. ಈಗ ಈ ಸಿನಿಮಾ ನಾನೊಂದು ಹಾರ್ಡ್ ವರ್ಕ್ ಒಂದು ರಿಸ್ಕ್ ತಗೊಂಡು ಮಾಡಿದ್ದೀನಿ. ಎಲ್ಲ ಪ್ರತಿಭಾವಂತರು ಸಿನಿಮಾ ಮಾಡಿದ್ದಾರೆ. ಇವರೆಲ್ಲರ ಸಮಾಗಮದಿಂದ ಒಂದು ಒಳ್ಳೆ ಸಿನಿಮಾ ಬಂದಿದೆ. ಹಾರೈಸಿ ಆಶೀರ್ವಾದ ಮಾಡಿ. ಇಲ್ಲ, ಕಂಪ್ಲೀಟ್ಲಿ ಸಿನಿಮಾದಲ್ಲಿ ಅವ್ರು ಹೇಳ್ದಾಗೆ ಅಟ್ ದ ಬಿಗಿನಿಂಗ್ ಇಂದ ಎಂಡ್ ವರ್ಗುನು ತುಂಬಾ ವೇರಿಯೇಷನ್ ಆಗಿನೇ ನಾನು ಮಾಡಿದೀನಿ. ಅಂಡ್ ಇಟ್ ಇಸ್ ಅ ವೆರಿ ಫಸ್ಟ್ ಟೈಮ್ ನಾನು ಈ ತರ ಒಂದು ಪಾತ್ರ ಮಾಡಿದ್ದು.
ಅಂಡ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂಡ್ ನಮ್ಮ ಏನು ಟ್ಯಾಲೆಂಟ್ ನ ಶೋಕೇಸ್ ಮಾಡಿಸೋಕೆ ನನ್ಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿದೆ. ನೀವು ಮನ್ಸ್ ಮಾಡಿ ಮಾಡೋ ಆಶೀರ್ವಾದದಿಂದ ಬಹಳಷ್ಟು ಕಲಾವಿದರು ಹುಟ್ಕೊಳ್ತಾರೆ. ಖಂಡಿತ ನಾನು ಇದು ಸೂಪರ್ ಹಿಟ್ ಆಗುತ್ತೆ ಫ್ಲಾಪ್ ಆಗುತ್ತೆ, ಇದು ಇಟ್ ಡಸಂಟ್ ಮ್ಯಾಟರ್. ನೇರವಾಗಿ ಹೇಳ್ಬೇಕು, ನಾನು ಬೇರೆಯವ್ರ ತರ ಸುಳ್ಳೆಲ್ಲ ಹೇಳೋದಿಲ್ಲ ಸರ್. ನಾನು ಕಷ್ಟದಲ್ಲಿದ್ದೀನಿ, ನನ್ನ ಸಿನಿಮಾ ನೋಡಿ. ಮನುಷ್ಯಂಗೆ ಇದು ಮಾನದಂಡ ಆಗ್ಬಾರ್ದು, ಅವನ ಪ್ರತಿಭೆನೇ ಮಾನದಂಡ ಆಗ್ಬೇಕು. ನನ್ನ ಸಿನಿಮಾ ಕಲರ್ಸ್ ತಗೊಂಡ್ರು, ವೈಡ್ ಆಂಗಲ್ ಮೀಡಿಯಾ ತಗೊಂಡ್ರು, ನಾನು ಇನ್ ಯಾಕೆ ಸರ್ ಕೇಳ್ಕೊಳ್ಳಿ. ಆದ್ರೆ ಆ ಉದ್ದೇಶ ಅದಲ್ಲ. ಎಲ್ಲ ಪ್ರತಿಭಾವಂತರು ನನ್ನ ಕೈ ಹಿಡಿದಿದ್ದಾರೆ. ರಮೇಶ್ ಭಟ್ ಸರ್ ಅಂತ ಹಿರಿಯರಿದ್ದಾರೆ, ನಿಖಿತಾ ಮಾಡಿದ್ದಾರೆ, ಸುಷ್ಮಿತಾ ಮಾಡಿದ್ದಾರೆ, ಹರೀಶ್ ರಾಜ್ ಮಾಡಿದ್ದಾರೆ. ಇವರೆಲ್ಲರ ಶ್ರಮ ನೀವು ಥಿಯೇಟರ್ ನೋಡಿ, ಹಾರೈಸಿ. ಒಂದು ಹಾರರ್ ಕಾಮಿಡಿ, ನಿಮ್ಗೀಗ ಮನೋರಂಜನೆ ಬೇಕು, ನಿಮ್ಗೆಲ್ಲವೂ ಮೊಬೈಲ್ OTT ಎಲ್ಲವೂ ಸಿಗುತ್ತೆ. ಇದು ಒಂದು ಹಾರರ್ ಕಾಮಿಡಿ ಸಿನಿಮಾ. ನೀವು ನೋಡಿದ್ರೆ ಒಂದು ಹೊಸ ಶಕ್ತಿ ಚೈತನ್ಯ ಸಿಗುತ್ತೆ. ನಾಳೆ ಯಾರೋ ಪ್ರೊಡ್ಯೂಸ್ ಮಾಡ್ಬೇಕು ಅಂತ ಬಂದವ್ರಿಗೆ ಓಕೆ ಒಂದು ಧೈರ್ಯ ಬರುತ್ತೆ. ನಾನಂತೂ ಒಂದು ನೇರವಾಗಿ ಹೇಳ್ತೀನಿ ಕಳಿಸ್ಕೊಡಿ ಸರ್. ನನ್ನ ಮಾಧ್ಯಮನ ಹೇಗೆ ನಂಬ್ತೀನಿ ಅಂದ್ರೆ, ಶುಕ್ರವಾರ ರಿಲೀಸ್ ಆಗೋ ಸಿನಿಮಾನ ಅಣ್ಣವ್ರು ಸಹಿತ, ವಿಷ್ಣುವರ್ಧನ್ ಸಹಿತ, ಅಂಬರೀಶ್ ಅವರು ಕೂಡ ಹೆದರ್ಕೊಂಡು ನಡ್ಗೋರು. ಸೂಪರ್ ಡೂಪರ್ ಹಿಟ್ ಸಿನಿಮಾ ಕೊಟ್ರು. ವಿಷ್ಣು ಸರ್ ಸೂರ್ಯವಂಶ ಹಿಟ್ ಕೊಟ್ರು. ಅದು ಏನ್ ಸರ್ ಅದು, ಅದೊಂದು ಮಾತಿದೆ, ಸೂರ್ಯವಂಶ ಸಿನಿಮಾದ ಬ್ಲಾಕ್ ಟಿಕೆಟ್ ಮಾರಿ ತನ್ನ ಮಗಳು ಮದುವೆ ಮಾಡಿದೆ ಅಂತ ಒಬ್ಬ ಹೇಳ್ತಾನೆ. ಇದಕ್ಕಿಂತ ಒಳ್ಳೆ ಮಾತು ಯಾರದಿದೆ? ಸೂರ್ಯವಂಶ ಸಿನಿಮಾನ ಬ್ಲಾಕ್ ಟಿಕೆಟ್ ಮಾರಿ ಅಂತ ಸೂರ್ಯವಂಶ ರಿಲೀಸ್ ಆದಾಗ ವಿಷ್ಣು ಸರ್ ಹೆದರ್ಕೊಂಡು ನಡೀತಾರಂತೆ. ನನ್ಗೆ ಏನ್ ತಪ್ಪು ಮಾಡ್ಬಿಟ್ಟಿದೀನೋ, ಮಾಧ್ಯಮದವ್ರಿಗೆ ಏನ್ ತಪ್ಪು ಕಾಣುತ್ತೋ, ಇವ್ರಿಗೆ ಏನ್ ಕಾಣಿಸ್ಬಿಡುತ್ತೋ ಅನ್ನೋ ಭಯದಲ್ಲಿ ವಿಷ್ಣು ಸರ್ ಇದ್ರು. ಇದು ಒಬ್ಬ ದೊಡ್ಡ ನಟನಿಗಿದ್ದ ಮೇಧಾವಿತನ. ಇಂತ ಹಿಟ್ ಕೊಟ್ಟಿದ್ದು ಸಹಿತ ಪತ್ರಕರ್ತರಿಗೆಲ್ಲರೂ ನ್ಯೂನತೆ ಕಾಣಿಸ್ಬಿಡುತ್ತೋ ಅಂತ ಹೆದರ್ಕೊಳ್ಳೋರು. ಈಗ ಹಂಗಿಲ್ಲ. ಶುಕ್ರವಾರ ರಿಲೀಸ್ ಮಾಡಿದ್ರೆ ಮಂಗಳವಾರ ಇಲ್ಲ ಬುಧವಾರ ಸೆಲೆಬ್ರಿಟಿ ಶೋ ಅಣ 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 ಮಾಡೋರೆ ಸಿನಿಮಾ ನೋಡಿಲ್ಲ ಅಂದ್ರೆ ಕೋಮಣ್ಣ. ನಮ್ಮಲ್ಲವರೆಲ್ಲ ನಿಖಿತಾ ಸಿನಿಮಾದಲ್ಲಿ ದೆವ್ವ ಅಂತ ಹೇಳ್ತಾರೆ ಬಂದು. ಇದ್ ಕೂತ್ಕೊಂಡು ಹೇಳಿಸಿ ನಾನು ಏನ್ ಮಾಡ್ಲಿ ಹೇಳಿ ಸರ್. ನಮ್ಮಲ್ಲವರ ನಮ್ಮವ್ವ ನಿಖಿತಾ ಸಿನಿಮಾದಲ್ಲಿ ದೆವ್ವ ಹಿಂಗಂದ್ರೆ ನಾನು ಏನ್ ಮಾಡ್ಲಿ? ಇದು ಬೇಡ ನನಗೆ. ನಾನು ಇಂಥದ್ ಮಾಡಿ ಸಿನಿಮಾ ಗೆಲ್ಲಿಸ್ಬೇಕು ಸರ್. ಫೇಕ್ ಕಾಮೆಂಟ್ಸ್, ಫೇಕ್ ನ್ಯೂಸ್, ಫೇಕ್ ಎಲ್ಲವನ್ನೂ ಮಾಡ್ಬೋದು ಸರ್. ಎವ್ರಿಥಿಂಗ್ ಪರ್ಯಾಯ. ಜನ್ಮ ಕೊಟ್ಟು ಅಮ್ಮನ್ ಬಿಟ್ಟು ಇದೆಲ್ಲದಕ್ಕೂ ಪರ್ಯಾಯ ಇದೆ ಪ್ರಪಂಚದಲ್ಲಿ. ಆಲ್ಟರ್ನೇಟ್ ಅಂತಿದೆ. ನಂಗೆ ಹೆಂಡತಿ ಇಲ್ಲ, ಬೇಕು ಅಂದ್ರೆ ಸಿಗ್ತಾರೆ. ಗರ್ಲ್ ಫ್ರೆಂಡ್ ಇಲ್ಲ, ಸಿಗ್ತಾರೆ. ಊಟ ಬೇಕಾ, ಝೊಮ್ಯಾಟೊ ಇದೆ, ಸ್ವಿಗ್ಗಿ ಇದೆ, ಇನ್ನೊಂದೇನೋ ಆಪ್ ಇದೆ. ಇನ್ನೇನೋ ಬೇಕಾ, ಇನ್ಯಾರೋ ಸಿಗ್ತಾರೆ. ಡೇಟಿಂಗ್ ಆಪ್ಗಳು ಸಿಗ್ತವೆ ಬೇಕು ಅಂದ್ರೆ. ಇಷ್ಟು ಪ್ರಪಂಚ ಇದೆ. ನಮ್ಗೆ ಎಷ್ಟೋ ಜನ ಹೇಳ್ತಾರೆ, ನೀವು ಒಬ್ಬರಂಟಿ ಆಗಿದ್ದೀರಿ, ನಿಮಗೆ ಒಂದು ಒಂಟಿತನ ಕಾಡುತ್ತಿದ್ದೀರಿ, ಬನ್ನಿ ನಿಮಗೆ ರಾತ್ರಿ ನೀವು ಯಾವುದೇ ತರ ಮಾತನಾಡಿದ್ರು ಕೂಡ ಹೊರಗಡೆ ಬರುವುದಿಲ್ಲ, ಇದರಲ್ಲಿ ಕಂಪ್ಲೀಟ್ ಪ್ರೈವೇಸಿ ಇರುವುದು, ಈ ತರ ವಿಡಿಯೋ ಮಾಡಿಕೊಡಿ ಸರ್, ನಿಮ್ಗೆ 50,000 ಕೊಡ್ತೀನಿ ಅಂದ್ರು. ಇಲ್ಲ ಸರ್, ಇವೆಲ್ಲ ಮಾಡಿ ನಾನು ಜನಕ್ಕೆ ತಪ್ಪು ಸಂದೇಶ ಹೇಳೋದೇ ಇಲ್ಲ ಸರ್. ರಬಿ ಆಡು ಇದನ್ನ ಮಾಡಿ ಇಂಥದ್ದು ಯಾವುದೂ ಹೇಳೋದೇ ಇಲ್ಲ. ಸಿನಿಮಾ ಮಾಡಿದೀನಿ, ಸಿನಿಮಾಗೆ ಏನ್ ಬೇಕು ಆ ಪ್ರಯತ್ನ ನಾನು ಮಾಡಿದೀನಿ, ಅದನ್ನಷ್ಟೇ ಕೈ ಹಿಡ್ರಿ ಅಂತ ಹೇಳ್ತಾರೆ. ಇರೋದು ನಾನು ಹೀಗೆ, ನಾನು ಯೋಚನೆ ಮಾಡೋ ರೀತಿ, ನನ್ನ ಆಲೋಚನೆಗಳೇ ಹೀಗೆ. ಏಪ್ರಿಲ್ 3 ನಮ್ಗೆ ಸಿನಿಮಾ ಬರ್ತಾ ಇದೆ. ಅಂಡ್ ಪ್ರಥಮ್ ಅವ್ರು ಹೇಳಿದ ಎಲ್ಲಾ ಆಸ್ಪೆಕ್ಟ್ಸ್ ಕೂಡ ನಮ್ ಸಿನಿಮಾನಲ್ಲಿದೆ. ಎಲ್ಲ ಸತ್ಯನೇ ಸದ್ಯ ಇವಾಗ ಮಾತಾಡಿದ್ದಾರೆ. ಅಂಡ್ ಸಿನಿಮಾ ಏನಿದೆ ಕಂಪ್ಲೀಟ್ಲಿ ಎಂಟರ್ಟೈನ್ಮೆಂಟ್ ಆಗಿದೆ. ಅಂಡ್ ಒಂದು ಎಮೋಷನ್ಸ್ ಆಗ್ಲಿ, ಅವ್ರು ಸತ್ಯ ಮಾತಾಡಿದ್ದಾರೆ ಅಂತಲ್ಲ ಬಿದೋಗ್ಬಿಟ್ಟೆ ನಾನು. ಫಸ್ಟ್ ಟೈಮ್ ಅವ್ರು ನಾನು ಒಪ್ಕೊಂಡಿರೋದು. ನನಗೆ ತಲೆ ತಿರ್ಗೋಯ್ತು. ನಿಮಿಷ ಇರಪ್ಪ, ಕೂತ್ಕೋತೀನಿ ಅಣ್ಣ, ಇದನ್ನ ಕಟ್ ಮಾಡ್ಬಿಡೋಣ. 4 ಜನ ಕಸಿದ್ರೆ ಎತ್ಕೊಂಡು ಹೋಗ್ಬಿಡ್ತಾರೆ. ಅವ್ರು ಇದುವರೆಗೆ ಒಪ್ಕೊಂಡಿದ್ದೇ ಇಲ್ಲ. ಈಗ ಒಂದು 5 ನಿಮಿಷ ಎಲ್ಲ ಬೇಗ ಲೀವ್ ತಗೊಂಡಿರ್ಬೇಕು. ಸರಿಯಾಗಿ ಕೂತವ್ರೆ. ಇಲ್ದೇ ಇದ್ರೆ ಇಲ್ಲ, ಅವ್ರು ಹೇಳಿದ್ದೀನಿ ಒಪ್ಕೋಬೇಡಿ ಅಂತ ಶುರು ಮಾಡುತ್ತೀಯ ಮುಂದೆ ಇದೇ ಕತೆ ಹೇಳಿ. ಸೊ ಹಾಗಾಗಿ ಇದೇ ತರ ಎಂಟರ್ಟೈನ್ಮೆಂಟ್ ಇದೆ, ಜನಕ್ಕೆ ಎಲ್ಲೂ ಬೋರ್ ಅಂತ ಅನ್ಸಲ್ಲ. ಸೊ ಸಿನಿಮಾನ ಎಲ್ಲ ಬಂದು ನೋಡಿ ನಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು.